ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ, ಸಂಪತ್ತು, ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ನಾನು ಹಾರೈಸ್ತಿದ್ದೀನಿ. ಇನ್ನು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೇಗಿತ್ತು ಅಂತ ನೀವೇ ನೋಡಿ. ಇನ್ನು ಲಕ್ಷ್ಮಿಗೆ ಸೀರೆ ಉಡಿಸೋದಂದ್ರೆ ಒಂಥರ ಹಬ್ಬದಂತಹ ಸಡಗರ, ಏನೋ ಒಂಥರ ಖುಷಿ. ಅದರಲ್ಲೂ ತುಂಬ ವಿಭಿನ್ನವಾಗಿ ಸೀರೆ ಉಡಿಸ್ಬೋದು. ನಾವು ವರ್ಷ ಲಕ್ಷ್ಮಿಗೆ ಮಾಡೋ ಅಲಂಕಾರ ವಿಭಿನ್ನವಾಗಿರುತ್ತೆ. ಈ ಸತಿ ನಾವು ರಾಜರಾಜೇಶ್ವರಿ ಅಮ್ಮನವರ ಅಲಂಕಾರ ಮಾಡಿದ್ದು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮುಖ್ಯವಾಗಿ ಕಳಶ ಇಡೋದು. ಇನ್ನು ಕಳಶ ಇಡಬೇಕಾದ್ರೆ ನಾವು ಈ ಥರ ಪವಿತ್ರವಾದಂಥ ವಸ್ತುವನ್ನು ಗಂಗೆ ಒಳಗಡೆ ಹಾಕ್ತೀವಿ. ಆ ವಸ್ತು ಯಾವುದಂತ ನೀವೇ ನೋಡಿ. ಗಂಗೆ ಪ್ರಯಾಗ್ರಾಜದು, ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಕಾವೇರಿ, ತುಂಗಭದ್ರ, ಸರಸ್ವತಿ, ಗುಪ್ತಗಾಮಿನಿ. ಲಕ್ಷ್ಮೀ ರೂಪ ಕವಡೆ, ಲಕ್ಷ್ಮಿ ಅವಳೆ ಲಕ್ಷ್ಮಿ. ನಾರಾಯಣ ಶ್ರೀ ಚಕ್ರ ರೂಪ ನಾರಾಯಣ. ಕಮಲದ ಬೀಜ, ಗುಲಗಂಜಿ ಲಕ್ಷ್ಮೀ ರೂಪ, ಶ್ರೀಫಲ ತೆಂಗಿನಕಾಯಿ ರೂಪ, ಅಷ್ಟೊತ್ಕೊಂಬು ಲಕ್ಷ್ಮೀ ರೂಪ, ಅಡಿಕೆ, ಚಿನ್ನ ಬೆಳ್ಳಿ ಲಕ್ಷ್ಮೀ ನಾಣ್ಯ, ಲಾವಂಚ ಬೇರು. ಈ ಥರ ಪವಿತ್ರ ವಸ್ತುಗಳನ್ನೆಲ್ಲ ಹಾಕಿ ನಿಮ್ಮ ಇಷ್ಟಾರ್ಥವನ್ನೆಲ್ಲ ಕೋರ್ಕೊಂಡ್ರೆ ತಾಯಿ ಈಡೇರಿಸ್ತಾಳೆ ಅನ್ನೋದೊಂದು ನಂಬಿಕೆ. ಹಬ್ಬ ಅಂದ್ರೇ ಒಂಥರ ಸಂಭ್ರಮ. ಸೀರೆ ಒಡವೆಗಳನ್ನೆಲ್ಲ ಹಾಕ್ಕೊಂಡು ರೆಡಿ ಆಗೋದು ಅಂದ್ರೇ ಒಂಥರ ಖುಷಿ. ಇವತ್ತು ನಾನು ವೆರಿ ನ್ಯಾಚುರಲ್ ಮೇಕಪ್ ಲುಕ್ನ ನಾನು ಮಾಡ್ಕೋತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮೊದಲು ನಾವು ಮನೆ ಪೂಜೆನೇ ಮಾಡೋದು. ಮೊದಲು ಮನೆ ಪೂಜೆ ಮಾಡಿ ನಂತರ ನಾವು ಲಕ್ಷ್ಮೀ ಪೂಜೆನ ಮಾಡ್ತೀವಿ. ಅನುಗ್ರಹ ಕೃಪಾಕಟಾಕ್ಷ ಫಲಸಿದ್ಧ್ಯರ್ಥಂ ಮಹಾಗಣಪತಿ ಅನುಗ್ರಹ ಕೃಪಾಕಟಾಕ್ಷ ಫಲಸಿದ್ಧ್ಯರ್ಥಂ
ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠಾಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮನೆಗೆ ಪ್ರೀತಿಯಿಂದ ಬಂದಂತಹ ಲಕ್ಷ್ಮೀರೆಲ್ರಿಗೂ ಬಾಗಿಣನ ತುಂಬಿದ್ದಾಯಿತು. ನಿಮ್ಮೆಲ್ಲರಿಗೂ ಲಕ್ಷ್ಮೀ ದೇವಿಯ ಕೃಪೆ ಅನುಗ್ರಹ ಸಿಗಲಿ ಅಂತ ಮನಸಾರೆ ಹಾರೈಸ್ತೀನಿ. ನಿಮ್ಮ ಸುತ್ತಮುತ್ತಲಿನ ಅಕ್ಕ ತಂಗಿ ತಾಯಿ ಹೆಂಡತಿ ಮಗಳು ಈ ಎಲ್ಲ ಮಹಾಲಕ್ಷ್ಮಿಯರಿಗೂ ಗೌರವವನ್ನು ನೀಡಿ ಅಂತ ಕೇಳ್ಕೊಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.